ನನ್ನ ಕನಸಿನ ಯೋಜನೆ ಅಂತ ಬೇರೆ ಬಂಡಲ್ ಏನೋ ಬಿಟ್ರಿ. ನಿಮ್ ಕನಸಿನ ಯೋಜನೆಗೆ ಯಾಕೆ ಕಲ್ಲ ಹಾಕ್ತೀರಾ? ಸರ್ಕಾರ ನಿಮ್ ತಾನೆ, ನಿಮ್ ಹೆಸರೇ ಇಟ್ಬಿಡೋಣ, ATV ಅಂತ ಇಟ್ಬಿಡೋಣ ಬಿಡ್ರಿ. ಹಾಸ್ಪಿಟಲ್ಗೆ ದಯವಿಟ್ಟು ಆಸ್ಪತ್ರೆ ಮಾಡಿಸ್ರಿ, ಸಾರ್ವಜನಿಕರ ಅನುಕೂಲ ಆದ್ರೆ ಸಾಕು. ಇವತ್ತೆಲ್ಲ ಒಂದ್ ಕಡೆ ಮೊನ್ನೆ ಅವ್ರು ಮಾತಾಡ್ಬೇಕಂತ ನಾನು ಸನ್ನಿಧಿನಲ್ಲಿ ಹೇಳ್ತೀನಿ, ಯಾವುದೇ ತಾಲೂಕಿನ ಅಭಿವೃದ್ಧಿ ಪರವಾಗಿ ನಾನು ಎಲ್ಲೂ ಅಡ್ಡಪಡಿಸೋದಿಲ್ಲ. ಭಗವಂತ ಸದ್ಯನ ಪ್ರಮಾಣ ಮಾಡ್ತೀನಿ, ಅವರು ಒಂದು ಮಾಡ್ಲಿ ಇಂಥ ಕಡೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ, ಧರ್ಮಸ್ಥಳ ತಕ್ಕ ಬರಲಿ, ಹಾಸ್ಪಿಟ್ಲ್ ವಿಷಯಕ್ಕೆ ಅವ್ರ ಆತರ ಹೇಳ್ತಾ ಇದಾರೆ. ಅವ್ರು ನನ್ನ ಹೆಸರು ನಾನೇ ಯಾಕೆ ಹಾಕೊಳ್ಳಿ? ಯಾರೋ ಮಹಾದನಿಯರು ತಾಲೂಕಲ್ಲಿ ಇರ್ತಕ್ಕಂಥವ್ರು ಹಿರಿಯರ ಹಿಂದೆ ರಾಮೇಗೌಡರು ಇದ್ರು, ಸಿದ್ಲಿಂಗಯ್ಯನವರು ಇದ್ರು, ಅಂತವ್ರ ಹೆಸರು ಹಾಕೋಣ. ನಮ್ಮ ಕುಟುಂಬದ ಹೆಸರು ನಾನೇ ಹಾಕೊಳ್ಳಿ ಅಂತ ಹೇಳ್ತಾರೆ. ಅವ್ನು ಪ್ರಬುದ್ಧತೆ ಇಲ್ಲ. ಅವ್ರು ಆ ಮಾತಿಗೆ ನಾನು ಹೇಳ್ತೀನಿ, ಪ್ರಬುದ್ಧತೆ ಇಲ್ಲ ಅಂತಂತೆ. ನಿಮಗೂ ಮಾಧ್ಯಮದವ್ರಿಗೂ ಗೊತ್ತಿ, ನಿಮ್ ಕಣ್ಣು ಮುಂದೆ ಎಲ್ಲ ಇದೆ, ಕನ್ನಡಿ ಇದ್ದಂಗಿದೆ ತಾಲೂಕಿನ ಚಿತ್ರಣ ನಾವೇನ್ ಮಾಡಿದೀವಿ ಅಂತ ಹೇಳಿ. ಒಂದ್ ಕಡೆ ಅಭಿವೃದ್ಧಿ, ಒಂದ್ ಕಡೆ ಶಾಂತಿ, ಒಂದ್ ಕಡೆ ಶಿಕ್ಷಣ, ಒಂದ್ ಕಡೆ ಆರೋಗ್ಯ, ಒಂದ್ ಕಡೆ ಮೂಲಭೂತ ಸೌಕರ್ಯಗಳು. ಏನ್ ಹೇಳಿ, ಹಿಂದೆ ನಮಗೆ ಸಹಕಾರವನ್ನ ಕೇಂದ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಈರಪ್ಪ ಮೊಯ್ಲಿ ಕೇಂದ್ರ ಸಚಿವರಾಗಿದ್ದು, ಅವರ ಕೊಡುಗೆನೂ ಅಪಾರವಾಗಿದೆ. ನಾವೇನು ಹೇಳಿದ್ರು ಅವರು ಸಹಕಾರ ಕೊಟ್ಟು ಮಾಡೋದು ಅಥವಾ ನಾವು ಮಾಡಿದೀವಿ ಕೆಲಸವನ್ನು. ಕಣ್ಣು ಮುಂದೆ ಇದೆ, ಅದ್ರ ಮೇಲೆ ಓಡಾಡ್ತಾ ಇದ್ದೀರಾ ನೀವು. ಡಿ ಕ್ರಾಸ್ ಮೇಸೇತುವೆ ಹೇಗಾಯ್ತು, ಭಾಷೆಟ್ಟಿಲ್ಡ್ ಮೇಸೇತುವೆ ಹೇಗಾಯ್ತು. ಶಿಕ್ಷಣ ಇಟ್ಕೊಳ್ಳಿಕ್ಕೆ ಇವತ್ತು ನಾವು ಅಲ್ಲಿ ಒಳಗಡೆ ಹೋದಾಗ ನಾವೇನಾದ್ರೂ ಫೈಟ್ ಮಾಡ್ಬೋದು. ಒಳಗಡೆ ಹೋಗಿದಾಗ ನಾವೇನು ಇಲ್ದೇನೆ ನಮ್ಗೆ ಏನ್ ಮಾಡಿಲ್ಲ ಹೇಳಿ ಹೋಗ್ಲಿ. ಈಗ ಒಂದು ತಾಲೂಕಿನ ಮಹಾಜನತೆಯ ನಿಮ್ಮಗಳ ಮಾಧ್ಯಮಗಳ ಸಹಕಾರದಿಂದ 6 ಬಾರಿ ಮುಖ್ಯಮಂತ್ರಿಗಳನ್ನ ತಾಲೂಕಿಗೆ ತಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಬೇಡಿಕೆಯನ್ನ ಇಟ್ಟು ಅವ್ರು ಯಾವ ರೀತಿ ಭಾಷೆಗಳು ಮಾಡೋದ್ರ ಚುಟುಕ ನಿಮ್ಮಲ್ಲಿ ಇದೆ, ನೀವೇ ಕಳಿಸ್ಕೊಡಿ. ನೀವು ಒಂದೊಂದು ಕಾರ್ಯಕ್ರಮದಲ್ಲಿ 100, 150, 200 ಶಂಕುಸ್ಥಾಪನೆಗಳನ್ನ ಮಾಡ್ತಿದ್ದು, ಉದ್ಘಾಟನೆಗಳು 200 ಕಲ್ಲುಗಳನ್ನ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತಿದ್ವಿ. ಯಾವುದು ನಾವು ವೈಯಕ್ತಿಕವಾಗಿ ತಗೊಂಡು ಜನರಿಗೆ ಮಾಡ್ತಿರ್ಲಿಲ್ಲ. ನಮ್ಮ ಅವಧಿನಲ್ಲಿ ನಗರಸಭೆ ನಮ್ಮ ಬಾಡಿಗೆ ಇಲ್ದ್ರು ಸಹ ಅವ್ರನ್ನು ಜೊತೆಯಲ್ಲಿ ಕರ್ಕೊಂಡು ಎಲ್ಲ ಕುಡಿಯೋ ಸುದ್ದಿ ನೀರಿನ ಘಟಕಗಳು ಇರ್ಬೋದು. ಇವತ್ತೆಲ್ಲೂ ಸಹ 19ರಿಂದ ಈಚೆಗೆ ಒಂದು ಸುದ್ದಿ ನೀರಿನ ಘಟ ಕೊಡಕ್ಕಾಗಿಲ್ಲ ಯಾವ ಹಳ್ಳಿಗಳಿಗೂ. 19ರಿಂದ 23 ಇದ್ದಂತ ಸರ್ಕಾರ ಇರ್ಬೋದು, ಈಗ ಸರ್ಕಾರದಲ್ಲೂ ಸಹ ಕೇಳಿ ತಂದು ಮಾಡ್ಸಂತ ಆಗಲ್ಲ. ಸುಮಾರು ನಾವು 18-19 700 ಕೋಟಿ ದುಡ್ಡನ್ನ ಶ್ರೀಮಾನ್ ಯಡಿಯೂರಪ್ಪನವ್ರು ಬಂದಾಗ ವಾಪಸ್ ತಗೊಂಡಿರ್ತಾರೆ.